ಕೊನೆ ಪಕ್ಷ ಪ್ರತಾಪ್ ಅವರಿಗೆ ಕಿಚ್ಚನ ಚಪ್ಪಾಳೆ ಆದರೂ ಸಿಗುತ್ತಾ? ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಪ್ರತಾಪ್ ಅವರಿಗೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಅತಿ ಹೆಚ್ಚು ಅಂಕಗಳನ್ನು ಈ ಬಾರಿ ಪಡೆದಿದ್ದು ಪ್ರತಾಪ್ ಅವರೇ. ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಾಪ್ ಅವರಿಗೆ ಫಿನಾಲೆ ಟಿಕೆಟ್ ಕೊಡಬೇಕಾಗಿತ್ತು. ಹಾಗಂತಲೇ ಹೇಳಿದ್ದ ಬಿಗ್ ಬಾಸ್ ಅತಿ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಫಿನಾಲೆ ಟಿಕೆಟ್ ಅಂತ ಹೇಳಿದರು. ಆಮೇಲೆ ಚೇಂಜ್ ಮಾಡ್ತಾರೆ. ಟಾಪ್ ಅಂಕಗಳನ್ನು ಪಡೆದ 3 ಜನ ಪ್ರತಿಸ್ಪರ್ಧಿಗಳಿಗೆ ಮನೆಯವರಿಂದಲೇ ವೋಟ್ ಮಾಡಿಸಿ ಅಲ್ಲಿ ಸಂಗೀತ ಅವರು ಗೆಲ್ಲೋ ರೀತಿ ಆಗತ್ತೆ. ಆದರೆ ಕೊನೆ ಪಕ್ಷ ಅತಿ ಹೆಚ್ಚು ಅಂಕಗಳನ್ನು ಪ್ರತಾಪ್ ಅವರು ಪಡೆದಿದ್ದರಿಂದ ಕಿಚ್ಚ ಅವರಾದರೂ ಅದನ್ನು ರೆಕಗ್ನೈಸ್ ಮಾಡಿ ಈ ವಾರದ ಕಿಚ್ಚನ ಚಪ್ಪಾಳೆ ಪ್ರತಾಪ್ ಅವರಿಗೆ ಸಿಗೋ ರೀತಿ ಮಾಡ್ತಾರ. ಫಿನಾಲೆ ಟಿಕೆಟ್ ಅಂತೂ ಕೊಡಲಿಲ್ಲ. ಕೊನೆ ಪಕ್ಷ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟು ಪ್ರತಾಪ್ ಅವರಿಗೆ ನ್ಯಾಯವನ್ನು ಒದಗಿಸ್ತಾರ ಕಿಚ್ಚ ಸುದೀಪ್ ಅವರು? ಅದನ್ನು ಕಾದು ನೋಡಬೇಕಾಗಿದೆ. ಇವತ್ತು ಅದಕ್ಕೆ ಆನ್ಸರ್ ಸಿಗುತ್ತೆ. ಈ ವಾರ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಾಪ್ ಅವರು ಸಾಮಾನ್ಯವಾಗಿ ಕಿಚ್ಚನ ಚಪ್ಪಾಳೆಗೆ ಅರ್ಹತೆಯನ್ನು ಪಡೆದಿದ್ದಾರೆ ಅಂತಲೇ ಅಂದ್ಕೊಳ್ತೀನಿ. ಆದರೆ ಅದನ್ನು ಬಿಗ್ ಬಾಸ್ ತಂಡ ರೆಕಗ್ನೈಸ್ ಮಾಡುತ್ತಾ? ಎಲ್ಲೋ ಒಂದು ಕಡೆ ಪ್ರತಾಪ್ ಅವರನ್ನು ರೆಕಗ್ನೈಸ್ ಮಾಡುವಾಗ ಮಾತ್ರ ಬಿಗ್ ಬಾಸ್ ತಂಡ ಹಿಂದೆ ಉಳಿಯುತ್ತೆ. ಬೇರೆ ಕಂಟೆಸ್ಟೆಂಟ್ಗಳನ್ನು ಅಂದರೆ ಸಿನಿ ಇಂಡಸ್ಟ್ರಿಯಿಂದ ಬಂದವರನ್ನು ಈಸಿಯಾಗಿ ರೆಕಗ್ನೈಸ್ ಮಾಡೋವಂಥ ಬಿಗ್ ಬಾಸ್ ತಂಡ ಯಾಕೆ ನಮ್ಮ ಓಟ್ಗಳನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಪ್ರತಾಪ್ ಅವರಿಗೆ ಭರ್ಜರಿ ಸಪೋರ್ಟ್ ಇದೆ. ನನ್ನ ವಿಡಿಯೋಗಳಲ್ಲೂ ಕೂಡ ಪ್ರತಾಪ್ ಅವರಿಗೆ ಸಾಕಷ್ಟು ಕಮೆಂಟ್ಗಳು ಬರುತ್ತೆ. ಜನ ಅವರು ಗೆಲ್ಲಲಿ ಅಂತ ಹಾರೈಸ್ತಾರೆ, ಅವರನ್ನು ಕೊಂಡಾಡ್ತಾರೆ, ಅವರ ಬಗ್ಗೆ ಸಾಕಷ್ಟು ಪಾಸಿಟಿವ್ ಮಾತುಗಳನ್ನು ಆಡ್ತಾರೆ. ಆದರೆ ನಮ್ಮ ಓಟುಗಳನ್ನು ಕಡೆಗಣಿಸಿ ಸಿನಿ ಇಂಡಸ್ಟ್ರಿಯವರನ್ನು ಮೇಲಕ್ಕೆ ತರ್ತಾ ಇದೆಯಾ ಬಿಗ್ ಬಾಸ್ ಅನ್ನೋವಂಥ ಒಂದು ಸಂದೇಹ ಹುಟ್ಟುತ್ತೆ. ಸೊ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಕೊನೆ ಪಕ್ಷ ಸುದೀಪ್ ಅವರು ಪ್ರತಾಪ್ ಅವರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟು ಅಲ್ಲಿ ನ್ಯಾಯ ಕೊಡಿಸ್ಬೇಕಾಗಿದೆ. ಅಷ್ಟೇ ಅಲ್ಲ, ಪ್ರತಾಪ್ ಅವರಿಗೆ ಬಂದಂಥ ಓಟುಗಳನ್ನು ನ್ಯಾಯವಾಗಿ ಹೇಳಿ ಪ್ರತಾಪ್ ಅವರಿಗೆ ಸಲ್ಲಬೇಕಾದ ಗೆಲುವನ್ನು ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಏನು ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.